Hi, hello. Welcome to YouTube classes with me, Swati Mohan, and the class is for second semester BCom subject cost accounting. ನೆನ್ನೆ ಕ್ಲಾಸಲ್ಲಿ ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಪ್ರಾಬ್ಲಮನ್ನು ಮಾಡಿದ್ದೆ. ಪ್ರಾಬ್ಲಮನ್ನು ಮಾಡಿ ಸೊಲ್ಯೂಷನನ್ನು ಕೂಡ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೆ. ಅದರ ಸಂಜೆ ಮೇಲೆ ಹೋಮ್ವರ್ಕ್ PDF ಕಳಿಸಿದ್ದೆ. ಕೆಲವರು ಮಾತ್ರ ಸಾಲ್ವ್ ಮಾಡಿ ಪರ್ಸ್ನಲ್ ವಾಟ್ಸ್ಯಾಪಿಗೆ ಸೆಂಡ್ ಮಾಡಿದ್ದೀರಾ. ತುಂಬ ಜನ ಸಾಲ್ವ್ ಮಾಡಿ ಸೆಂಡ್ ಮಾಡಿಲ್ಲ. ವೀಡಿಯೋಸನ್ನು ನೋಡಿ ಎಕ್ಸಾಮ್ಸು ತುಂಬ ಹತ್ತಿರದಲ್ಲಿದೆ, ಕ್ಲಾಸಸ್ ಶುರುವಾಗುತ್ತೋ ಇಲ್ವೋ ಏನೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ಕ್ಲಾಸಸ್ ಶುರುವಾದ ಮೇಲೆ ನಮಗೆ ತುಂಬ ಶಾರ್ಟ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ಎಲ್ಲನೂ ಕಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮನೇಲಿ ಕೂತಿದ್ದೀರಾ, ನಿಮ್ಮ ಒಂದು ಟೈಮನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮತ್ತೊಂದು ಪ್ರಾಬ್ಲಮ್ ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಣ. ನಿನ್ನೆ ಏನು ಮಾಡಿದ್ವಲ್ಲ ಅದೇ ರೀತಿಯಾದಂತಹ ಪ್ರಾಬ್ಲಮ್ ಇದು. ಬಟ್ ಸಿಂಪಲ್ ಪ್ರಾಬ್ಲಮ್, ಈಸಿ ಪ್ರಾಬ್ಲಮ್ ಇದು. ಜಾಸ್ತಿ ಈ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ ಇರಲ್ಲ. ಒಂದು ಫಾರ್ಮುಲಾ 2 ಫಾರ್ಮುಲಾ ಕಲ್ತ್ಬಿಟ್ರೆ ನಮಗೆ ಪ್ರಾಬ್ಲಮ್ ತುಂಬ ಸುಲಭ. ನೋಡೋಣ, ನೆನೆ ಮಾಡಿದ್ನಲ್ಲ ಅದೇ ಥರ ಇದೆ. ಏನಂದರೆ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅದೇ ಸಿಮಿಲರ್ ಪ್ರಾಬ್ಲಮನ್ನು ಮತ್ತೆ ನಿಮಗೆ ತಂದಿದ್ದೀನಿ. ನಾಳೆ ಕ್ಲಾಸಲ್ಲಿ ಇನ್ನು ಡಿಫ್ರೆಂಟಾಗಿರುವ ವಿಭಿನ್ನವಾಗಿರುವ ಕ್ಲಾಸನ್ನು ಕಳಿಸ್ಕೊಡ್ತೀನಿ. ಓಕೆ, ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. On 30th April 2015, a carpet manufacturer desired to quote for a contract for the supply of 1000 carpets. ಅಂದರೆ 30th April 2015 ಆವತ್ತು ಒಬ್ಬ ಕಾರ್ಪೆಟ್ ಮ್ಯಾನುಫ್ಯಾಕ್ಚರರ್, ಮನೆಗೆಲ್ಲ ಮ್ಯಾಟ್ ಹಾಕ್ತೀವಲ್ವ, ಆ ರೀತಿಯಾದಂತಹ ಕಾಲು ಒರೆಸುವಂತಹ ಮ್ಯಾಟ್ ನಾವು ನೋಡಿದ್ದೀವಲ್ಲ, ಆ ಥರದ್ದನ್ನು ಡಿಸೈರ್ ಅನ್ಕೊತಾನೆ ಒಂದು ಕೋಟ್ ಪ್ರೈಸನ್ನು ಎಸ್ಟಿಮೇಟ್ ಮಾಡಬೇಕು ಫಾರ್ ಎ ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ 1000 ಕಾರ್ಪೆಟ್ಸ್ ಅಂತ. 1000 ಕಾರ್ಪೆಟ್ಸನ್ನು ಸಪ್ಲೈ ಮಾಡೋದಕ್ಕೆ ಪ್ರೈಸನ್ನು ಎಸ್ಟಿಮೇಟ್ ಮಾಡಬೇಕು. ಫ್ರಮ್ ದ ಫಾಲೋಯಿಂಗ್ ಡೇಟಾ ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ ದ ಪ್ರೈಸ್ ಟು ಬಿ ಕೋಟೆಡ್ ಟು ಗಿವ್ ದಿ ಸೇಮ್ ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಈ ವರ್ಷ ಏನು ಸಿಕ್ಕಿದೆ ಅದೇ ರೀತಿಯಾದಂತಹ ನೆಟ್ ಪ್ರಾಫಿಟ್ಟು ಆ ವರ್ಷವೂ, ಅಂದರೆ ನಾವು ತಯಾರಿ ಮಾಡೋ ವರ್ಷವೂ ಸಿಗಬೇಕು ಅನ್ನೋದು ಅವನ. ಆ್ಯಸ್ ವಾಸ್ ರಿಯಲೈಸ್ಡ್ ಡ್ಯೂರಿಂಗ್ ದ 6 months ಎಂಡಿಂಗ್ 31st March 2015. ಇದು ಪ್ರಾಬ್ಲಮ್. ಈಗ ಕ್ವೆಶನನ್ನು ನೋಡ್ತಾ ಹೋಗೋಣ. ನಿಮಗೆ ಕೊಟ್ಟಿರುವಂತಹ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆನ್ 1st October 2014 50,000. 6 months ಒಂದು ಟ್ರಾನ್ಸಾಕ್ಷನನ್ನು ಕೊಟ್ಟಿದ್ದಾರೆ. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆನ್ 31st March 2015 ಆವತ್ತು 7,000 ಇದೆ. ಫಸ್ಟ್ ಅನ್ನೋದೆಲ್ಲನೂ ಓಪನಿಂಗ್ ಸ್ಟಾಕ್, 31st ಅನ್ನೋದೆಲ್ಲನೂ ಕ್ಲೋಸಿಂಗ್ ಸ್ಟಾಕ್ ಅಂತ ಈಗಾಗಲೇ ಹೇಳಿದೆ. ಮೆಟೀರಿಯಲ್ ಪರ್ಚೇಸ್ಡ್ ಡ್ಯೂರಿಂಗ್ ದ 6 months ಈಸ್ 75,000. ಫ್ಯಾಕ್ಟ್ರಿ ವೇಜಸ್ ಫಾರ್ ದ ಸೇಮ್ ಪೀರಿಯಡ್. ಫ್ಯಾಕ್ಟ್ರಿ ವೇಜಸ್ ಅಂದರೆ ಏನು ಅಂತ ಹೇಳಿದ್ದೆ. ಫ್ಯಾಕ್ಟ್ರಿ ವೇಜಸ್ ಅಂದರೆ ನಥಿಂಗ್ ಬಟ್ ಡೈರೆಕ್ಟ್ ವೇಜಸ್. ಅದನ್ನು ಪ್ರೈಮ್ ಕಾಸ್ಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗಿರೋ ಅಂಥದ್ದು. ಇಂಡೈರೆಕ್ಟ್ ಚಾರ್ಜಸನ್ನು ತಗೋಬೇಕಾಗುತ್ತೆ 25,000. ಸೇಲ್ಸ್ 2,70,000. ಕಂಪ್ಲೀಟೆಡ್ ಸ್ಟಾಕ್ ಇನ್ ಹ್ಯಾಂಡ್ ಆನ್ 1st October 2014. ಕಂಪ್ಲೀಟೆಡ್ ಸ್ಟಾಕ್ ಅಂದರೆ ಫಿನಿಶ್ಡ್ ಸ್ಟಾಕ್. ಸ್ಟಾಕ್ ಅಂದರೆ ಫಿನಿಶ್ಡ್ ಗೂಡ್ಸ್ ಅಂತ ಲೆಕ್ಕ. ಅರ್ಥ ಆಯ್ತಾ? ಕಂಪ್ಲೀಟೆಡ್ ಸ್ಟಾಕ್ ಇನ್ ಹ್ಯಾಂಡ್ ಆನ್ 31st March 2014. 15 ಆಗಬೇಕಿತ್ತು, ಅವರು ಮೋಸ್ಟ್ಲಿ ಅದನ್ನು 14 ಮಾಡಿಬಿಟ್ಟಿದ್ದಾರೆ. ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. 50,000. ದ ನಂಬರ್ ಆಫ್ ಕಾರ್ಪೆಟ್ ಮ್ಯಾನುಫ್ಯಾಕ್ಚರ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ವಾಸ್ 6,000. ಅಲ್ಲಿಗೆ ನಂಬರ್ ಆಫ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ನಂಬರ್ ಆಫ್ ಕಾರ್ಪೆಟ್ ಅವರು ಕಳೆದ ವರ್ಷ ಮಾಡಿರೋದು 6 monthsಗೆ ಅವರು ಮಾಡಿದ್ದು 6,000 ಕಾರ್ಪೆಟ್ಸನ್ನು ಮಾಡಿದ್ದಾರೆ. ಅಲ್ಲಿಗೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ
ಪರ್ ಯೂನಿಟ್ 6000 ಯೂನಿಟ್ಸಿಗೆ ಮಾಡಬೇಕು. ಎಸ್ಟಿಮೇಷನ್ ಕಾಸ್ಟ್ ಶೀಟನ್ನು 1000 ಯೂನಿಟಿಗೆ ಮಾಡಬೇಕು. ಹೋಗೋಣ ಮುಂದಕ್ಕೆ. Those sold and held by way of closing stock. The carpets to be quoted are of uniform size and quality and quite similar to those manufactured during the preceding period. As from 1st April, factory labor cost increased by 10% ಫ್ಯಾಕ್ಟ್ರಿ ಲೇಬರ್ ಕಾಸ್ಟು ಇನ್ಕ್ರೀಸ್ ಆಗುತ್ತೆ. ಅಲ್ಲಿಗೆ ಫ್ಯಾಕ್ಟ್ರಿ ವೇಜಸ್ಸಲ್ಲಿ 10% ಓಲ್ಡ್ ಕಾಸ್ಟ್ ಜೊತೆಗೆ ನ್ಯೂ ಕಾಸ್ಟನ್ನು 10% ಅಡಿಷ್ನಲ್ ಆಗಿ ನಾವು ಆ್ಯಡ್ ಮಾಡಬೇಕಾಗತ್ತೆ. ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಪ್ರಾಬ್ಲಮನ್ನು ಶುರು ಮಾಡೋಣ. ಫಸ್ಟ್ ಸ್ಟೆಪ್ಪು, ನಾವಿವಾಗ ನಾವಿವಾಗ 6000 ಯೂನಿಟಿಗೆ ಒಂದು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಫಸ್ಟಿಗೆ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಎಲ್ಲಿವರೆಗೂ ಪ್ರಿಪೇರ್ ಮಾಡ್ತೀವಿ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೂ. ಸ್ಟೆಪ್ ನಂಬರ್ 1 ಫಸ್ಟ್ ಸ್ಟೆಪ್ಪು ಕಾಸ್ಟ್ ಶೀಟನ್ನು ಕಳೆದ ವರ್ಷ 6 ತಿಂಗಳು 6000 ಯೂನಿಟಿಗೆ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಹಾಫ್ ಇಯರ್ ಎಂಡೆಡ್ ಅಂತ ಕೊಟ್ಟು ಪ್ರಿಪೇರ್ ಮಾಡ್ತೀವಿ. ಪ್ರಾಬ್ಲಮನ್ನು ಮಾಡ್ತಾ ಬರೋಣ. ಫಸ್ಟ್ ಸ್ಟೆಪ್, preparation of cost sheet for the half year ended 31st March 2014. Cost sheet for the half year ended 31st March 2014. Output 6000 carpets. ತುಂಬ ಸುಲಭವಾಗಿದೆ ಪ್ರಾಬ್ಲಮ್ಮು, ಕಷ್ಟ ಏನಿಲ್ಲ. ಓಕೆ, ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ರು, ಅದನ್ನು ಬರ್ಕೋಬೇಕು 6000 ಯೂನಿಟಿಗೆ. ಆಮೇಲೆ ಅಡ್ಜಸ್ಟ್ಮೆಂಟ್ ಎಲ್ಲ ಆದಮೇಲೆ ಡಿವೈಡ್ ಮಾಡ್ಕೊಳ್ಳೋಣ. ಕಾಲಮಲ್ಲಿ ನೀವು ಟೋಟಲ್ ಕಾಸ್ಟ್ ಫಾರ್ 6000 ಕಾರ್ಪೆಟು ಮತ್ತು ಕಾಸ್ಟ್ ಪರ್ ಯೂನಿಟನ್ನು ಕಾಲಮ್ ಹಾಕ್ಕೋಬೇಕಾಗತ್ತೆ. ಗೊತ್ತಿರೋದೇ ಅಲ್ಲ, ತುಂಬ ಹೇಳಿಸ್ಕೊಳ್ಳೋಂತಹ ಮಕ್ಕಳು ನಮ್ಮ ಮಕ್ಕಳಲ್ವೇ ಅಲ್ಲ. ಓಕೆ, ಆ್ಯಡ್ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸ್ ಫಾರ್ 6 ಮಂತ್ಸ್ ಅಂತ ಕ್ವೆಶನಲ್ಲಿ ಕೊಟ್ಟಿದ್ರು. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ಗೆ ಪರ್ಚೇಸಸನ್ನು ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಿದ್ರೆ ನಮಗೆ ಬರೋದು 1,18,000. ಅದನ್ನು 6000 ಯೂನಿಟಿಗೆ ಡಿವೈಡ್ ಮಾಡ್ತೀವಿ. 1,18,000 ಗೊತ್ತಿರೋದೆ. ಅಲ್ಲಿಗೆ 19 ರೂಪೀಸ್ 67 ಪೈಸಾ ಬರುತ್ತೆ. ಇನ್ನು ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಆಗಿದ್ದು ಅಷ್ಟು. ಅದಾದಮೇಲೆ ಆ್ಯಡ್ ಫ್ಯಾಕ್ಟ್ರಿ ವೇಜಸ್ ದಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ ವೇಜಸ್ ಅಂತ ಅಂದ್ಕೋಬೇಕು. ಫ್ಯಾಕ್ಟ್ರಿ ವೇಜಸನ್ನು ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗಡೆಗೆ ದಯವಿಟ್ಟು ತೊಗೋಬೇಡಿ, ಅದನ್ನು ಡೈರೆಕ್ಟ್ ವೇಜಸ್ ಅಂತ ಕನ್ಸಿಡರ್ ಮಾಡೋಣ. ಅದನ್ನು 6000 ಯೂನಿಟಿಗೆ ಡಿವೈಡ್ ಮಾಡ್ತೀವಿ. ಮಾಡಿದ್ಮೇಲೆ ಎಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಸಿಗೋದು ಪ್ರೈಮ್ ಕಾಸ್ಟನ್ನು 6000 ಯೂನಿಟಿಗೆ ಡಿವೈಡ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಇಂಡೈರೆಕ್ಟ್ ಚಾರ್ಜಸ್. ಕ್ವೆಶನಲ್ಲಿ ಇನ್ನೇನು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಗಿರಲಿ, ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಅಂತ ಆಗಿರಲಿ, ಬೇರೆ ಏನು ಅಡ್ಜಸ್ಟ್ಮೆಂಟ್ ಕೊಡದೇ ಇರೋ ಕಾರಣ ಆ್ಯಡ್ ಇಂಡೈರೆಕ್ಟ್ ವೇಜಸ್. ಅದನ್ನು ಇಂಡೈರೆಕ್ಟ್ ವೇಜಸ್ ಅನ್ನೋದು ಸಾಮಾನ್ಯವಾಗಿ ಫ್ಯಾಕ್ಟ್ರಿಯ ಓವರ್ ಹೆಡ್ಸ್, ಅನ್ಪ್ರಾಡಕ್ಟಿವ್ ವೇಜಸ್, ಇಂಡೈರೆಕ್ಟ್ ವೇಜಸ್, ಫ್ಯಾಕ್ಟ್ರಿಯ ಇಂಡೈರೆಕ್ಟ್ ವೇಜಸ್ ಎಲ್ಲನೂ ಕೂಡ ನಾವು ಇಲ್ಲಿಗೆ ತಗೋಬೇಕಾಗುತ್ತೆ. ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸನ್ನು ಕೊಡದೇ ಇರೋ ಕಾರಣ ಇಷ್ಟನ್ನು ಮಾಡಿ ಈ ಪ್ರಾಬ್ಲಮನ್ನು ಈ ಪ್ರಾಬ್ಲಮನ್ನು 6000 ಯೂನಿಟ್ಸ್ ಜೊತೆಗೆ ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ್ಮೇಲೆ ವರ್ಕ್ ಕಾಸ್ಟ್ ಆ್ಯಸ್ ವೆಲ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ವರ್ಕ್ ಕಾಸ್ಟ್ ಅಂತನಾದರೂ ಕಡಿಬೋದು, ಇಲ್ಲಾಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ವರ್ಕ್ ಕಾಸ್ಟ್ ಅಂತ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಡ್ ಮಾಡಿದ್ಮೇಲೆ ವರ್ಕ್ ಕಾಸ್ಟ್ ಕರಿತೀವಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಸಿಗತ್ತೆ. ಬಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೊಡದೇ ಇರೋ ಕಾರಣ ಅದನ್ನು ವರ್ಕ್ ಕಾಸ್ಟ್ ಆ್ಯಸ್ ವೆಲ್ ಆಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಬಂದು ಟೋಟಲ್ ಇಷ್ಟಿದೆ 2,93,000
ಇದೆ, ಇದನ್ನು ಡಿವೈಡೆಡ್ ಬೈ 6000 ಯೂನಿಟನ್ನು ಮಾಡಬೇಕು. ಈ ಒಂದು ಪರ್ಟಿಕ್ಯುಲರ್ ಅಮೌಂಟನ್ನು ನಾವು ಸೆಕೆಂಡ್ ಸ್ಟೆಪ್ಪಿಗೆ ಫಾರ್ವರ್ಡ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ ಯಾವುದಕ್ಕೋಸ್ಕರ ಮಾಡಬೇಕು ಸೆಕೆಂಡ್ ಸ್ಟೆಪ್ ಅನ್ನೋದಕ್ಕೆ ಇಲ್ಲಿ ನೋಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಆಫ್ ದಿ ರಿಕ್ವೈರ್ಡ್ ಪರ್ಸಂಟೇಜ್, ನಮಗೆ ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಕು. ಪರ್ಸಂಟೇಜ್ ಆಫ್ ಪ್ರಾಫಿಟ್ ಆನ್ ಸೇಲ್ಸನ್ನು ಮಾಡ್ತೀವಿ ಸೆಕೆಂಡ್ ಸ್ಟೆಪ್ಪಲ್ಲಿ. For the calculation of the percentage of profit on sales which is required for the preparation of ಟೆಂಡರನ್ನು ಪ್ರಿಪೇರ್ ಮಾಡೋದಕ್ಕೆ ನಮಗೆ ಪ್ರಾಫಿಟ್ ಆನ್ ಸೇಲ್ಸನ್ನು ಕಂಡುಹಿಡಬೇಕು. ಅದಕ್ಕೆ ಇದನ್ನು ಮಾಡ್ತೀವಿ. ಇಲ್ಲಿ ಕಾಸ್ಟ್ ಪರ್ ಯೂನಿಟನ್ನು ಈ ಒಂದು ಸೆಗ್ಮೆಂಟಲ್ಲಿ ಮಾಡೋದೇ ಇಲ್ಲ. ಅರ್ಥ ಆಯ್ತಾ? ಕಾಸ್ಟ್ ಪರ್ ಯೂನಿಟನ್ನು ಮಾಡಿಕೊಡ್ದು, ಅರ್ಥ ಮಾಡ್ಕೊಳ್ಳಿ. ಕಾಸ್ಟ್ ಪರ್ ಯೂನಿಟನ್ನು ಮಾಡಿಕೊಡು. ನಂತರ ನೆಕ್ಸ್ಟಿಗೆ ಹೋಗೋಣ. ಸೊ ದ ಅಮೌಂಟ್ ಆಫ್ ಪ್ರಾಫಿಟ್ ಎಂಡೆಡ್ 31st March 2000 ಕ್ಯಾನ್ ಬಿ ಅಸರ್ಟೈನ್ಡ್ ಬೈ ದಿ ಪ್ರಿಪೇರಿಂಗ್ ಎ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆಸ್ ಫಾಲೋಸ್. ನಾವಿಲ್ಲಿ ಪ್ರಾಫಿಟನ್ನು ಅಸರ್ಟೈನ್ ಮಾಡುವಂತಹ ಇದನ್ನು ತಗೊಂಡಿದ್ದೀವಿ. ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ 31st March 2015. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಸೊ ಅದನ್ನು ನಾವು ಇವಾಗ ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಬೇಕು ಅಂದರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನೀವು ಕ್ವೆಶನನ್ನು ಅಬ್ಸರ್ವ್ ಮಾಡಿದರೆ ಕ್ವೆಶನಲ್ಲಿ ನಿಲ್ ಅಂತ ಇತ್ತು ಅಲ್ವಾ? ಸೊ ನಿಲ್ ಅಂತ ಇರೋ ಕಾರಣ ನಾವು ಕ್ವೆಶನಲ್ಲಿ ಅದನ್ನು ನಿಲ್ ಅಂತಲೇ ಬರಿಬೇಕು. ಕಾಸ್ಟ್ ಆಫ್ ಫಿನಿಶ್ ಗೂಡ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್, ಮೇಲ್ಗಡೆ ಪ್ರಾಬ್ಲಮ್ ಇತ್ತಲ್ವಾ, ಪ್ರಾಬ್ಲಮಲ್ಲಿ ಟೋಟಲ್ ಇತ್ತಲ್ವಾ, ಆ ಟೋಟಲನ್ನು ಆ್ಯಡ್ ಮಾಡಬೇಕು. ನಿಲ್ ಜೊತೆ ಝೀರೋ ಜೊತೆ ಏನನ್ನೇ ಆ್ಯಡ್ ಮಾಡಿದ್ರು ಅದು ಝೀರೋ ಆಗಿ ಉಳ್ಕೊಳ್ಳುತ್ತೆ. ಸೊ ಅದು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 50,000 ಇತ್ತು, ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಷ್ಟು ಬರುತ್ತೆ. ಓಪನಿಂಗ್ ಸ್ಟಾಕ್, ಆಮೇಲೆ ಕಾಸ್ಟ್ ಆಫ್ ಫಿನಿಶ್ ಗೂಡ್ಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಅದನ್ನು ಆ್ಯಡ್ ಮಾಡಿದ್ವಿ. ಆ್ಯಡ್ ಮಾಡಿದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಇದ್ದು ಲೆಸ್ ಮಾಡಿದ್ರೆ ಇಷ್ಟು ಬರುತ್ತೆ. ಇಷ್ಟು ಬಂದಿರುವಂತಹ ಅಮೌಂಟಲ್ಲಿ ಸೇಲ್ಸನ್ನು ಲೆಸ್ ಮಾಡಬೇಕಾಗತ್ತೆ. ನಾವು ಆ್ಯಕ್ಚುಲಾಗಿ ಯಾಕೆ ಈ ರೀತಿ ಬರೀತಾರೆ ಪ್ರಾಬ್ಲಮಲ್ಲಿ ಅನ್ನೋದಕ್ಕೆ, ಪ್ರಾಬ್ಲಮಲ್ಲಿ ಈ ರೀತಿ ಯಾಕೆ ಬರೀತಾರೆ, ಒಂದು ಸಲ ಇದನ್ನು ಮತ್ತೆ ಬರೆದ ಮೇಲೆ ಮತ್ತೆ ಇನ್ನೊಂದು ಸಲ ಯಾಕೆ ಬರೀತಾರೆ ಅಂದರೆ ಸ್ಮಾಲರಿಂದ ಗ್ರೇಟರ್ ಡಿಜಿಟನ್ನು ಲೆಸ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಅನ್ನೋದು ಲಾಸ್ ಆಗೋ ಕಾರಣ ನಿಮಗೆ ಸೇಲ್ಸ್ ಅನ್ನೋದನ್ನು ಇಲ್ಲಿ ಬರೆದು ಮತ್ತೆ ಆ ಬಿಗ್ಗರಿಂದ ಸ್ಮಾಲರನ್ನು ಲೆಸ್ ಮಾಡ್ತಾರೆ. ಲೆಸ್ ಆಫ್ ಗೂಡ್ಸ್ ಸೋಲ್ಡ್ ಅಷ್ಟೇ ಬಿಟ್ಟರೆ ಇದನ್ನು ಮತ್ತೆ ಯಾಕೆ ರಿಪೀಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಳ್ಳೋದಕ್ಕೆ ನಾನು ಹೇಳಿದ್ದು. ಇದು ಇಷ್ಟು ಹಿಂಗೆ ಸೇಲ್ಸನ್ನು ತಗೋತಾರೆ. ಸೇಲ್ಸನ್ನು ತಗೊಂಡ್ಮೇಲೆ ಬಂದಿರುವಂತಹ ಅಮೌಂಟ್ ಬಂದು 27,000 ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೇಲ್ಸ್ ಆಗಿರೋ ಕಾರಣ ಅದನ್ನು ನಾವು ತಗೊಳ್ಳೋದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 27,000 ಡಿವೈಡೆಡ್ ಬೈ 2,70,000 ಇಂಟು 100 ಮಾಡಿದ್ರೆ 10% ಬರುತ್ತೆ. ಇಲ್ಲಿ ಕಾಸ್ಟ್ ಅಂತ ಕೊಟ್ಟಿದ್ದಾರೆ, ಕಾಸ್ಟ್ ಅಲ್ಲ ಅದು ಸೇಲ್ಸ್. ಇಲ್ಲಿ ತಪ್ಪಾಗಿದೆ, ಅದ್ರ ಬದಲು ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಅರ್ಥ ಆಯ್ತಾ? ಸೊ ಅದು ಮಾಡಿದ್ರೆ ನಮಗೆ ಬರೋ ಅಮೌಂಟು 10% ಆಗುತ್ತೆ. ಸಿಂಪಲ್ ಇದು. ಸೆಕೆಂಡ್ ಸ್ಟೆಪ್ವರೆಗೂ ತುಂಬ ಸುಲಭವಾದಂಥದ್ದು. ಮೂರನೇ ಸ್ಟೆಪ್ಪಿಗೆ ಹೋಗೋಣ. ಮೂರನೇ ಸ್ಟೆಪ್ಪು ಅಲ್ಟಿಮೇಟ್ಲಿ ಭಾಳ ಡೆಡ್ ಈಸಿ. ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಮಾಡೋದು. ಫಸ್ಟ್ ಆಫ್ ಆಲ್ ಕಾಸ್ಟ್ ಶೀಟೇ ಈಸಿ, ಟಾಪಿಕ್ ಅರ್ಥ ಆದರೆ ಸಾಕು. ಇನ್ನು ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ನೆನ್ನೆನೂ ಕೂಡ ಹೇಳಿದ್ದೆ. ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟಲ್ಲಿ ನೋಡಿ, ಥರ್ಡ್ ಸ್ಟೆಪ್ಪನ್ನು ನಾವು ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ ಅಂದರೆ ಅಲ್ಲಿ ಕ್ವೆಶನಲ್ಲಿ ಫಸ್ಟಿಗೆ ಮೆನ್ಷನ್ ಮಾಡಿದರು, ಎ ಕಾರ್ಪೆಟ್ ಮ್ಯಾನುಫ್ಯಾಕ್ಚರರ್ ಕೋಟೇಷನನ್ನು ಪ್ರಿಪೇರ್ ಮಾಡಬೇಕು. ಸಪ್ಲೈ ಆಫ್ ಕಾಂಟ್ರಾಕ್ಟನ್ನು ತೊಗೊಂಡಿದ್ದಾನೆ, ಅವ್ನು 1000 ಕಾರ್ಪೆಟ್ಸನ್ನು ಸಪ್ಲೈ ಮಾಡಬೇಕು ಅಂತ ಹೇಳಬೇಕು. ಅದಕ್ಕೆ ಎಸ್ಟಿಮೇಷನನ್ನು ಪ್ರಿಪೇರ್ ಮಾಡ್ತಾಯಿದ್ವಿ. ಎಷ್ಟು ಅಂದಾಜು ಖರ್ಚಾಗುತ್ತೆ, ಅವನಿಗೊಂದು ಎಷ್ಟು ಕೋಟ್ ಮಾಡಬೇಕು ಅಂತ ಎಸ್ಟಿಮೇಷನನ್ನು ಪ್ರಿಪೇರ್ ಮಾಡುವಂತಹ ಕಾಸ್ಟ್ ಶೀಟ್ ಇದು. ಈ ಕಾಸ್ಟ್ ಶೀಟಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಕಾಸ್ಟ್ ಪರ್ ಯೂನಿಟನ್ನು ಫಸ್ಟ್ ತೊಗೋಬೇಕು, ಆಮೇಲೆ ಟೋಟಲ್ ಕಾಸ್ಟನ್ನು ನೆಕ್ಸ್ಟ್ ತೊಗೋಬೇಕು. ಅರ್ಥ ಆಗ್ತಿದೆಯಾ? ಟೋಟಲ್ ಕಾಸ್ಟನ್ನು ಲಾಸ್ಟಿಗೆ ಬರೀತೀರಾ, ಕಾಸ್ಟ್ ಪರ್ ಯೂನಿಟನ್ನು ಫಸ್ಟಿಗೆ ತೊಗೊತೀರಾ ಅಷ್ಟೇ. ನೋಡಿ,
ಇಲ್ಲಿ ನೋಡಿ, ರಾ ಮೆಟೀರಿಯಲ್ಸಲ್ಲಿ ಕಾಸ್ಟ್ ಪರ್ ಯೂನಿಟಲ್ಲಿ ಪ್ರಾಬ್ಲಮಲ್ಲಿ ಎಷ್ಟಿತ್ತೋ ಅಷ್ಟೇ, ಅದನ್ನು 1000 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಅಟ್ ದ ಸೇಮ್ ರೇಟ್ ಪರ್ ಯೂನಿಟ್ ಅದನ್ನು ಅಲ್ಲೇ ಕೊಟ್ಟಿದ್ದಾರೆ. ಆ್ಯಡ್ ಫ್ಯಾಕ್ಟ್ರಿ ವೇಜಸ್ ಆರ್ ಡೈರೆಕ್ಟ್ ವೇಜಸ್. ಫ್ಯಾಕ್ಟ್ರಿ ವೇಜಸ್ ದಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ ವೇಜಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಟ್ ಓಲ್ಡ್ ರೇಟ್ ಪರ್ ಯೂನಿಟ್. ಓಲ್ಡ್ ರೇಟ್ ಇದ್ದಿದ್ದು 25 ರೂಪೀಸ್ ಪರ್ ಯೂನಿಟ್ಟು. ಅದಕ್ಕೆ ನಿಮಗೆ ಕ್ವೆಶನಲ್ಲಿ ಲೇಬರ್ ಕಾಸ್ಟ್ ಇನ್ಕ್ರೀಸಸ್ ಅಟ್ 10% ಅಂತ ಕೊಟ್ಟಿದ್ದಾರೆ. ಸೊ ಓಲ್ಡ್ ರೇಟ್ 25 ರೂಪೀಸ್ ಇರುತ್ತೆ, ನ್ಯೂ ರೇಟ್ ಬಂದು 10% ಇನ್ಕ್ರೀಸ್ ಆಗುತ್ತೆ. ಸೊ 25 ರೂಪೀಸ್ ಇಂಟು 10% ಮಾಡಿದ್ರೆ, 10 ಡಿವೈಡೆಡ್ ಬೈ 100 ಮಾಡಿದ್ರೆ 2 ರೂಪೀಸ್ 50 ಪೈಸಾ ಬರುತ್ತೆ ಅಷ್ಟೇ. ಆಮೇಲೆ ನೋಡಿ, ಎಲ್ಲ ಆ್ಯಡ್ ಮಾಡಿದ್ರೆ ರಾ ಮೆಟೀರಿಯಲ್ಸು ಫ್ಯಾಕ್ಟ್ರಿ ವೇಜಸ್ಸು ಎರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ 27 ರೂಪೀಸ್ 50 ಪೈಸಾ ಬರುತ್ತೆ ಫ್ಯಾಕ್ಟ್ರಿ ವೇಜಸ್ಸು. ಅದನ್ನು 1000 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಆ್ಯಡ್ ಮಾಡಿದಾಗ 47 ರೂಪೀಸ್ 27 ಪೈಸಾ ಬರುತ್ತೆ. ಇದನ್ನು 1000 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 47,000. ಒಂದು ಸೆಕೆಂಡ್, ಪ್ರಾಬ್ಲಮಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ. ಇಲ್ಲಿ ನೋಡಿ, ಪ್ರಾಬ್ಲಮಲ್ಲಿ ಟೋಟಲ್ ಅನ್ನೊಂದು ಸ್ಮಾಲ್ ಓಕೆ. ಈಗ ನಾವು ಥರ್ಡ್ ಸ್ಟೆಪ್ಪಲ್ಲಿದ್ವಿ. ಥರ್ಡ್ ಸ್ಟೆಪ್ಪಲ್ಲಿ ಪ್ರಾಬ್ಲಮಲ್ಲಿ ಒಂದು ಸ್ಮಾಲ್ ಚೇಂಜಸನ್ನು ಮಾಡಬೇಕಿತ್ತು. ಅದಕ್ಕೋಸ್ಕರ ಪ್ರಾಬ್ಲಮಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇರೋದ್ರಿಂದ ಅದನ್ನು ನಾನು ಬರೆದು ತೋರಿಸಿದ್ದೀನಿ. ನೋಡಿ, ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡು, ಇದು ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡು. ಒಂದು ಸೆಕೆಂಡ್, ಕರೆಕ್ಟಾಗಿ ಬರೆದ್ಬಿಡ್ತೀನಿ. ಈಗ ನಾವು ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಮಾಡ್ತಾ ಇರೋದು. ಸೊ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡು ಅಟ್ ದ ಸೇಮ್ ರೇಟ್ ಪರ್ ಯೂನಿಟ್. ಏನು ರೇಟ್ ಇತ್ತೋ ಅದೇ ರೇಟನ್ನು ನಾವು ತೊಗೋಬೇಕಾಗುತ್ತೆ. ಇಲ್ಲೇನು ಚೇಂಜಸ್ ಇಲ್ಲ, ಆ ರೇಟನ್ನೇ ತೊಗೊತೀವಿ. ಇದು 1000 ಕಾರ್ಪೆಟಿಗೆ ಮಾಡ್ತಾ ಇರೋದ್ರಿಂದ ಇದನ್ನು 1000ಗೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಓಕೆ. ಆಮೇಲೆ ಇದನ್ನು 1000ಗೆ ಮಲ್ಟಿಪ್ಲೈ ಮಾಡಿದಾಗ ಅದು ಹಿಂದಿನ ಶೀಟಲ್ಲಿತ್ತು 19,670. ಅಲ್ಲಿ ಜಾಗ ಇಲ್ಲ, ಸ್ವಲ್ಪ ದಪ್ಪಕ್ಕೆ ಬರಿತೀನಿ. ಒಂದು ಸೆಕೆಂಡ್. ನೋಡಿ, ಇದನ್ನು ಇಲ್ಲಿ 19,670 ಇಲ್ಲಿ ಬರೆದಿದ್ದೀನಿ, ಇಲ್ಲಿ ಬರಿಬೇಕಾಗಿರೋದು. ಓಕೆ. ಅದನ್ನು ಮಾಡಿದಾಗ ಆಮೇಲೆ ನೆಕ್ಸ್ಟು 19 ರೂಪೀಸ್ 67 ಪೈಸಾನ ಅದನ್ನು 1000 ರೂಪೀಸಿಗೆ ಮಲ್ಟಿಪ್ಲೈ ಮಾಡಿದಾಗ 19,670 ಹಿಂದಿನ ಶೀಟಲ್ಲಿರುವಂತಹ ಅಡ್ಜಸ್ಟ್ಮೆಂಟ್ ಇದು. ನೆಕ್ಸ್ಟು ಆ್ಯಡ್ ಫ್ಯಾಕ್ಟ್ರಿ ವೇಜಸನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ವೇಜಸ್, ಫ್ಯಾಕ್ಟ್ರಿ ವೇಜಸ್, ಡೈರೆಕ್ಟ್ ವೇಜಸ್ ಎಲ್ಲ ಒಂದೇ. ಓಲ್ಡ್ ರೇಟ್ ಬಂದು 25 ರೂಪೀಸ್ ಇತ್ತು, ಈಗ ಅದಕ್ಕೆ 10% ಇನ್ಕ್ರೀಸ್ ಆಗಿದೆಯಂತೆ. 10% ಇನ್ಕ್ರೀಸ್ ಆದಾಗ ಅದು 25 ರೂಪೀಸ್ ಇಂಟು 10% ಮಾಡಿದ್ರೆ ನಿಮಗೆ 2 ರೂಪೀಸ್ 50 ಪೈಸಾ ಬರುತ್ತೆ. ಅದನ್ನು ಇಲ್ಲಿ ಮಾಡಿರೋದು. ಸೊ ಅದೆರಡನ್ನೂ ಆ್ಯಡ್ ಮಾಡಿದಾಗ ಈ ಅಮೌಂಟ್ ಬರುತ್ತೆ. ಇದನ್ನು 1000 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಈ ಅಮೌಂಟ್ ಬರುತ್ತೆ. ಇದೆರಡನ್ನು ಆ್ಯಡ್ ಮಾಡಿದ್ರೆ, ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಸೊ ಪ್ರೈಮ್ ಕಾಸ್ಟು ನಿಮಗೆ 47 ರೂಪೀಸ್ 17 ಪೈಸಾ. ಅದನ್ನು 1000 ಜೊತೆ ಮಲ್ಟಿಪ್ಲೈ ಮಾಡಿದ್ದೀವಿ. ಇದಕ್ಕೆ ಇಂಡೈರೆಕ್ಟ್ ವೇಜಸನ್ನು ಆ್ಯಡ್ ಮಾಡಬೇಕು. ಇಂಡೈರೆಕ್ಟ್ ವೇಜಸನ್ನು ಆ್ಯಡ್ ಮಾಡಿದ್ವಿ. ನೆಕ್ಸ್ಟು ಅದು ಆ್ಯಡ್ ಮಾಡಿದಾಗ ನಮಗೆ ಸಿಗೋದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್. ಅದಕ್ಕೆ 1000 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಆಮೇಲೆ 10% ಆನ್ ಸೇಲ್ಸ್ ಮಾಡಿದ್ರೂ ಇದೇ ಅಮೌಂಟ್ ಬರುತ್ತೆ. ನಿನ್ನೆ ದಿನ ಏನು ಮಾಡಿದ್ವಲ್ಲ ಅದೇ ಸೇಮ್ ಇದು. ನೋಡಿ, ಇಲ್ಲಿ ನಿಮಗೆ ಯಾವಾಗ್ಲೂ ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟಲ್ಲಿ ನಮಗೆ ಸೇಲ್ಸನ್ನು ಕೊಟ್ಟಿರಲ್ಲ. ಅದು ಎಸ್ಟಿಮೇಷನ್ ಅಲ್ವಾ, ಸೇಲ್ ಎಷ್ಟಾಗುತ್ತೆ ಅಂತ ಎಸ್ಟಿಮೇಟ್ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ಪ್ರಾಫಿಟನ್ನು ಕಂಡಿಡ್ಕೊಂಡು ನಾವು ಸೆಲ್ಲಿಂಗ್ ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗಿರುವ ಕಾರಣ ಕೋಟೆಡ್ ಪ್ರೈಸ್ ಇದು. ಇದನ್ನು ನಾವು ಕೋಟೆಡ್ ಪ್ರೈಸ್ ಅಂತ ಕರಿತೀವಿ. ಕೋಟೆಡ್ ಪ್ರೈಸ್ ಇದು, ಆಯಿತಾ. ಸೊ
ನಮಗೆ ಹೋದ ವರ್ಷದ ಪ್ರಾಫಿಟ್ ಆನ್ ಸೇಲ್ ಪರ್ಸಂಟೇಜನ್ನು ಕಂಡಿಡ್ಕೊಂಡು 10%, ಈ ವರ್ಷದ ಆ 10% ಏನಿತ್ತು ಅದನ್ನು 100 - 10 ಮಾಡಿದಾಗ ನಮಗೆ 90 ಸಿಗುತ್ತೆ. 90 ಅದನ್ನು ಕಾಸ್ಟ್ ಅಂತೀವಿ, ಇಂಟು 100 ಮಾಡಿದಾಗ ನಮಗೆ 11.11% ಸಿಗುತ್ತೆ. ಸೊ ಇದನ್ನು ಕಾಸ್ಟ್ ಪ್ರೈಸ್ ಮೇಲೆ 11.11% ಮಾಡಿದ್ದೀನಿ. ಮಾಡಿದ್ರೆ ನಮಗೆ ₹5.70 ಪ್ರಾಫಿಟನ್ನು ಎಸ್ಟಿಮೇಟ್ ಮಾಡಿ ನಾವು ಯಾವ ವ್ಯಕ್ತಿಗೆ ಸೇಲ್ ಮಾಡಬೇಕೋ ಆ ವ್ಯಕ್ತಿಗೆ ಕೋಟೆಡ್ ಪ್ರೈಸ್ ಪರ್ ಯೂನಿಟ್ ಇಷ್ಟಾಗುತ್ತೆ, 1000ಗೆ ಇಷ್ಟಾಗುತ್ತೆ ಅಂತ ಹೇಳಿ ಕೋಟೆಡ್ ಪ್ರೈಸನ್ನು ಕೊಡ್ತೀವಿ 1000 ಕಾರ್ಪೆಟಿಗೆ. ಅರ್ಥ ಆಯ್ತಲ್ಲ? ಆಮೇಲೆ ಅವ್ರ ಪ್ರಾಫಿಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೋದ ವರ್ಷ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಮಾಡಿದ್ವೋ ಈ ವರ್ಷವೂ ಅಷ್ಟೇ ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹೋದ ವರ್ಷವೂ 10% ಆನ್ ಸೇಲ್ಸ್ ಮಾಡಿದ್ರು, ಈ ವರ್ಷವೂ 10% ಆನ್ ಸೇಲ್ಸನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಪ್ರಾಬ್ಲಮ್ಮು. ಸಿಂಪಲ್, ಈಸಿ, ಅರ್ಥ ಆಗುವಂಥದ್ದು. ಇದಕ್ಕೆ ರಿಲೇಟೆಡ್ ಆಗಿ ಇವಾಗ ನಾನು ನಿಮಗೆ ಹೋಮ್ವರ್ಕ್ ಕ್ವಶನನ್ನು ಕಳಿಸ್ತೀನಿ, ಸಾಲ್ವ್ ಮಾಡಿಬಿಟ್ಟು ನನಗೆ ಕಳಿಸಿ. ಥ್ಯಾಂಕ್ ಯು.